ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇದು ಒಂದು ಓಲ್ಡ್ ಪೇಪರ್ ಕ್ವಶನ್ ಪೇಪರ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬಂದಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಪ್ರೊ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಪಶ್ಚಿಮ ಘಟ್ಟ ಸಂರಕ್ಷಣೆ, ಉತ್ತರ ಒಳನಾಡು ಜಲಾಶಯನ ಸಂರಕ್ಷಣೆ, ಮಲೆನಾಡು ಸಂರಕ್ಷಣೆ, ಕರಾವಳಿ ಸಂರಕ್ಷಣೆ. ಪ್ರೊ ಮಾಧವ್ ಗಾಡ್ಗಿಲ್ ವರದಿ ಬಂದು ಆಪ್ಷನ್ 1 ಏನಿದೆ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಈ ಒಂದು ಪಶ್ಚಿಮ ಘಟ್ಟ ಸಂರಕ್ಷಣೆ ಒಂದು ನಾಯಕರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಪ್ರೊ ಮಾಧವ್ ಗಾಡ್ಗಿಲ್. ಸೊ ಅವರ ಒಂದು ಹೆಸರನ್ನು ಇಟ್ಕೊಂಡು ಗಾಡ್ಗಿಲ್ ವರದಿ ಅಂತಕ್ಕಂಥದ್ದು ಒಂದು ಹೆಸರನ್ನು ತಯಾರಿಸಿಕೊಂಡು ಅವರು ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಹೋರಾಟಕ್ಕೆ ಹಿಡಿತಕ್ಕಂಥದ್ದು. ಸೊ ಪ್ರೊ ಮಾಧವ್ ಗಾಡ್ಗಿಲ್ ವರದಿ ಅಂತಕ್ಕಂಥದ್ದು. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ. ವರಾಹಮಿಹಿರ, ಆರ್ಯಭಟ, ಸುಶ್ರುತ, ಧನ್ವಂತರಿ. ಈ ಒಂದು ಪಂಚ ಸಿದ್ಧಾಂತಿಕ ಅಂತಕ್ಕಂಥ ಒಂದು ಕೃತಿ ಏನಿದೆಯೋ ಸೊ ಇದನ್ನು ರಚನೆ ಮಾಡ್ತಕ್ಕಂಥದ್ದು ವರಾಹ ಮಿಹಿರರವರು. ಆಪ್ಷನ್ 1 ಏನು ಕೊಟ್ಟಿದ್ರು, ವರಾಹ ಮಿಹಿರ. ಕೆಳಗಿನ ಯಾವ ಶಾತವಾಹನ ದೊರೆ ಗಾತ ಸಪ್ತಸತಿ ಕೃತಿಯನ್ನು ರಚಿಸಿದನು? ಸಿಮುಕ, 1ನೇ ಶಾತಕರ್ಣಿ, ಹಾಲ, ಗೌತಮಿಪುತ್ರ, ಶಾತಕರ್ಣಿ. ಇಲ್ಲಿ ಗಾತ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಕ್ಕಂಥದ್ದು ಆಪ್ಷನ್ 3 ಹಾಲರವರು. ನೆಕ್ಸ್ಟು, ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ರಾಜ ಜಯಸಿಂಹ, ಕೀರ್ತಿವರ್ಮನ್, 2ನೇ ತಾಯ್ಲಪ್ಪ, ವಿಜಯಾಲಯ. ಚಾಲುಕ್ಯ ವಂಶದ ಸ್ಥಾಪಕರು ಒಟ್ಟು 2 ಚಾಲುಕ್ಯರು ಬರ್ತಾರೆ, ಕಲ್ಯಾಣಿ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರು ಅಂತ. ಸೊ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಬಾದಾಮಿ ಚಾಲುಕ್ಯರ ಒಂದು ವಂಶ ಸ್ಥಾಪಕ ಅಂತೇಳಿದ್ರೆ ರಾಜ ಜಯಸಿಂಹ ಬರ್ತಾನೆ. ಅಂಡ್ ಕಲ್ಯಾಣಿ ಚಾಲುಕ್ಯರ ರಾಜದ ಒಂದು ಮೂಲ ಪುರುಷ ಅಂತ ಹೇಳಿದ್ರೆ 2ನೇ ತಾಯ್ಲಪ್ಪ ಬರ್ತಕ್ಕಂಥದ್ದು. ಸೊ ಇಲ್ಲಿ ಯಾವ ಒಂದು ಚಾಲುಕ್ಯರು ಅಂತ ಕೊಟ್ಟಿಲ್ಲ, ಜಸ್ಟ್ ಚಾಲುಕ್ಯ ವಂಶ ಸ್ಥಾಪಕ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಬಾದಾಮಿ ಚಾಲುಕ್ಯರು ಫಸ್ಟ್ ಬರ್ತಕ್ಕಂಥದ್ದು ಕ್ರಿಸ್ತಶಕ 500ರ ಅವಧಿಯಲ್ಲಿ. ಸೊ ಹಾಗಾಗಿ ರಾಜ ಜಯಸಿಂಹ ಅಂತಕ್ಕಂಥದ್ದು ಆನ್ಸರ್ ಅಂತ ತಗೊಳ್ಬಹುದು. ಅಥವಾ 2ನೇ ತಾಯ್ಲಪ್ಪ ಬಂದು ಕಲ್ಯಾಣಿ ಚಾಲುಕ್ಯರ ರಾಜವಂಶ ಅಥವಾ ಮೂಲ ಪುರುಷ ಅಂತ ಹೇಳ್ಬಹುದಾಗಿರುತ್ತೆ. ಓಕೆ, ಸೊ ಇದರಲ್ಲಿ ಆನ್ಸರ್ ಎರಡೂ ಸಹ ಯಾವ್ದಾದ್ರು ಸಹ ಕೊಡಬಹುದು ಗ್ರೇಸ್ ಮಾರ್ಕ್ಸಲ್ಲಿ. ಅಥವಾ ಬಾದಾಮಿ ಚಾಲುಕ್ಯರ ಫಸ್ಟ್ ಬರೋದ್ರಿಂದ ಸೊ ಚಾಲುಕ್ಯ ವಂಶ ಸ್ಥಾಪಕ ರಾಜ ಜಯಸಿಂಹ ಅಂತನಾದ್ರೂ ತಗೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಮದ್ರಾಸ್ ಒಪ್ಪಂದ, ಸಹಾಯಕ ಸೈನ್ಯ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಬರ್ತಕ್ಕಂಥದ್ದು ಮದ್ರಾಸ್ ಒಪ್ಪಂದ, ಅದಾದ ನಂತರ ಮಂಗಳೂರು ಒಪ್ಪಂದ, ಅದಾದ ನಂತರ ಬರ್ತಕ್ಕಂಥ ಶ್ರೀರಂಗಪಟ್ಟಣ ಒಪ್ಪಂದ, ಅದಾದ ನಂತರ ಬರ್ತಕ್ಕಂಥದ್ದು ಸಹಾಯಕ ಸೈನ್ಯ ಒಪ್ಪಂದ. ಆಪ್ಷನ್ 4 ಇದೇನಿದೆಯೋ ಇದು ಬರುತ್ತೆ. ಸೊ ಫಸ್ಟ್ ಮದ್ರಾಸ್ ಒಪ್ಪಂದ, ನೆಕ್ಸ್ಟ್ ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಸಹಾಯಕ ಸೈನ್ಯ ಒಪ್ಪಂದ. ಸೊ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರುವುದಿಲ್ಲ ಅಂತ ಕೇಳಿದರೆ ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರುವುದಿಲ್ಲ? ಹಂಪೆ, ಚಿತ್ರದುರ್ಗ, ಬಾದಾಮಿ, ಪಟ್ಟದಕಲ್ಲು. ಆನ್ಸರ್ ಬಂದು ಆಪ್ಷನ್ 2 ಚಿತ್ರದುರ್ಗ. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಸಾಸಿವೆ, ಬಾರ್ಲಿ, ಕಬ್ಬು, ಎಳ್ಳು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಸಿವೆ, ಬಾರ್ಲಿ, ಎಳ್ಳು 3 ಸಹ ಬೆಳೀತಾ ಇದ್ರು. ಕಬ್ಬು ಏನಿದೆಯೋ ಆಪ್ಷನ್ 3. ಸೊ ಇದು ಆ ಒಂದು ಟೈಮಲ್ಲಿ ಕಂಡು ಬರ್ತಕ್ಕಂಥ ಬೆಳೆ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಮಿತಾಕ್ಷರ, ಜಾತಕ ತಿಲಕ, ಗೋವಿದ್ಯ ಅಥವಾ ಗೋವೈದ್ಯ, ಮನಸೋಲ್ಲಾಸ.
ಇಲ್ಲಿ ಬಂದು ಆನ್ಸರ್ ಆಪ್ಷನ್ 4 ಏನಿದೆಯೋ ಮನಸೋಲ್ಲಾಸ, ಸೊ ಇದು ಪ್ರಥಮ ವಿಶ್ವಕೋಶವೆಂದು ಪರಿಗಣನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ವಿಶ್ವನಾಥ್ ರಾವ್, ಸದಾಶಿವರಾವ್, ಮಾಧವರಾವ್, ದತ್ತಾಜಿರಾವ್ ಸಿಂಧಿಯಾ. ಸದಾಶಿವರಾವ್ ಆಪ್ಷನ್ 2 ಏನಿದೆಯೋ ಸೊ ಇವರು ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ? ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್, ಸಿರಿಲ್ ರಾಡ್ಕ್ಲಿಫ್, ಪ್ಯಾಟ್ರಿಕ್ ಲಾರೆನ್ಸ್. ಆನ್ಸರ್ ಆಪ್ಷನ್ 3 ಸಿರಿಲ್ ರಾಡ್ಕ್ಲಿಫ್. 1972ರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? 1972ರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಚೀನಾ, ಭಾರತ ಮತ್ತು ನೇಪಾಳ, ಭಾರತ ಮತ್ತು ಶ್ರೀಲಂಕಾ. ಸೊ ಈ ಒಂದು ಏನಿದೆಯೋ ಶಿಮ್ಲಾ ಒಪ್ಪಂದ ಬಂದು ಭಾರತ ಮತ್ತು ಪಾಕಿಸ್ತಾನ, ಆಪ್ಷನ್ 1. ನೆಕ್ಸ್ಟು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? USA, ಇಂಗ್ಲೆಂಡ್, ಫ್ರಾನ್ಸ್, ಐರ್ಲೆಂಡ್. ಆನ್ಸರ್ ಆಪ್ಷನ್ 4 ಐರ್ಲೆಂಡ್. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂಥ ಒಂದು ವಿಧಿ ಅಂತ ಹೇಳಿದರೆ ಎಸ್ ಆಪ್ಷನ್ 3 ವಿಧಿ 17. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? R.K. ತ್ರಿವೇದಿ, ಸುಕುಮಾರ್ ಸೇನ್, KVK ಸುಂದರಂ, TN ಶೇಷನ್. ಸುಕುಮಾರ್ ಸೇನ್ ಆಪ್ಷನ್ 2. ಸುಕುಮಾರ್ ಸೇನ್ ಅವರು ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಸಂಸತ್, ಚುನಾವಣಾ ಆಯೋಗ, ಭಾರತದ ರಾಷ್ಟ್ರಪತಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು. ಸೊ ಚುನಾವಣಾ ಆಯೋಗ ಏನಿದೆಯೋ ಆಪ್ಷನ್ 2 ಇದು ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? 3, 4, 5, 6. ಆನ್ಸರ್ ಬಂದು ಆಪ್ಷನ್ 3 5. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? 1975, 1985, 1987, 1990. ಆನ್ಸರ್ ಆಪ್ಷನ್ 2 1985. ನೆಕ್ಸ್ಟ್, ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಯಾರು? ಓಂ ಪ್ರಕಾಶ್ ರಾವತ್, ಸುನಿಲ್ ಅರೋರಾ, TN ಶೇಷನ್, ನಸೀಂ ಜೈದಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಇರ್ತಕ್ಕಂಥ ಇವಾಗಿನ ಪ್ರೆಸೆಂಟ್ ಇರ್ತಕ್ಕಂಥದ್ದು ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಅಂತ ಹೇಳಿದರೆ ರಾಜೀವ್ ಕುಮಾರ್ ರವರು. ರಾಜೀವ್ ಕುಮಾರ್. ಸೊ ಇದು 2018-19ಕ್ಕೆ ಸಂಬಂಧಪಟ್ಟಂತೆ, ಇವಾಗ 2024ಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಕುಮಾರ್ ಆಗಿರ್ತಾರೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಸಭಾಪತಿ, ಭಾರತದ ಪ್ರಧಾನಮಂತ್ರಿ, ಭಾರತದ ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ. ಸೊ ಇವರು ಕೊಡ್ತಕ್ಕಂಥದ್ದು ಭಾರತ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಭಾರತದ ಉಪರಾಷ್ಟ್ರಪತಿ. ಆಪ್ಷನ್ 3 ಭಾರತದ ಉಪರಾಷ್ಟ್ರಪತಿ. ನೆಕ್ಸ್ಟು,
ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ? ಪ್ರಧಾನಮಂತ್ರಿ, ಸಚಿವ ಸಂಪುಟ, ಸಂಸತ್, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ 3 ಏನಿದೆಯೋ ಸಂಸತ್ತು. ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು? ಚೆನ್ನೈ, ಹೈದರಾಬಾದ್, ತಿರುವನಂತಪುರ, ಕರೀಂನಗರ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಕರೀಂನಗರ. ನೆಕ್ಸ್ಟ್, ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿರ್ ಮಾತಾ ಇರುವುದು ಈ ಕಡಲ ತೀರದಲ್ಲಿ? ದಕ್ಷಿಣ ಒಡಿಶಾ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಅಂಡಮಾನ್, ದಕ್ಷಿಣ ಕೇರಳ. ಈ ಒಂದು ಆಲಿವ್ ರಿಡ್ಲೆ ಆಮೆಗಳು ಕಂಡು ಬರ್ತಕ್ಕಂಥ ಒಂದು ಗಹಿರ್ ಮಾತಾ ಅಂತಕ್ಕಂಥ ಒಂದು ಸ್ಥಳ ಇರ್ತಕ್ಕಂಥದ್ದು ಈ ಒಂದು ದಕ್ಷಿಣ ಒಡಿಶಾದಲ್ಲಿ. ಆಪ್ಷನ್ 1 ಏನಿದೆಯೋ ದಕ್ಷಿಣ ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು, ಯಾವ ಪರ್ವತ ಶ್ರೇಣಿಗಳು ತೆತೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿದೆ? ಯಾವ ಪರ್ವತ ಶ್ರೇಣಿಗಳು ತೆತೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿವೆ? ಹಿಮಾಲಯ, ಅರಾವಳಿ, ಹಿಂದೂ ಕುಶ್, ನೀಲಗಿರಿ. ಹಿಮಾಲಯ. ಆಪ್ಷನ್ 1 ಹಿಮಾಲಯ. ನೆಕ್ಸ್ಟು, ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ? ರೇಡಿಯೋ ತರಂಗಗಳು ಕಂಡು ಬರ್ತಕ್ಕಂಥದ್ದು ಯಾವ ಒಂದು ವಲಯ? ಅಯಾನು ವಲಯ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ಆಪ್ಷನ್ 3 ಅಯಾನು ಮಂಡಲ. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದು? ಊಲರ್ ಸರೋವರ, ಸುಪೀರಿಯರ್ ಸರೋವರ, ವಿಕ್ಟೋರಿಯಾ ಸರೋವರ, ಬೈಕಲ್ ಸರೋವರ. ಜಗತ್ತಿನಲ್ಲೇ ಅತ್ಯಂತ ಆಳವಾದ ಸರೋವರ ಆಪ್ಷನ್ 4 ಬೈಕಲ್ ಸರೋವರ. ಕೆಳಗಿನ ಘಟನೆಗಳನ್ನು ಗಮನಿಸಿ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಘಟನೆಗಳು: ಗಾಂಧಿ ಇರ್ವಿನ್ ಒಪ್ಪಂದ, ಮೊದಲ ದುಂಡು ಮೇಜಿನ ಪರಿಷತ್ತು, ದಂಡಿ ಯಾತ್ರೆ, ಮತೀಯ ತೀರ್ಪು. ಆನ್ಸರ್ ಬಂದು ಫಸ್ಟ್ ದಂಡಿ ಯಾತ್ರೆ. ಅದಾದ ನಂತರ ಮೊದಲ ದುಂಡು ಮೇಜಿನ ಪರಿಷತ್ತು, ಗಾಂಧಿ ಇರ್ವಿನ್ ಒಪ್ಪಂದ, ಮತೀಯ ತೀರ್ಪು. ಆಪ್ಷನ್ ಸಿ 2, 3, 4. CBAD. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಈ ಕೆಳಗಿನಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು? ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು? ಕಾಳಿ, ಅಘನಾಶಿನಿ, ಶರಾವತಿ, ಲಕ್ಷ್ಮಣ ತೀರ್ಥ. ಆನ್ಸರ್ ಆಪ್ಷನ್ 4 ಲಕ್ಷ್ಮಣ ತೀರ್ಥ. ಭಾರತ, ಚೈನಾ ಮತ್ತು ಮ್ಯಾನ್ಮಾರ್ 3 ದೇಶಗಳ ಸಂಧಿಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಯಾವುದು? ನಾಥುಲಾ, ಜಿಲಿಪ್ಲಾ, ಬೂಮ್ಡಿಲಾ, ಡಿಪು. ಆನ್ಸರ್ ಆಪ್ಷನ್ 4 ಡಿಪು. ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು ಯಾವುದು? ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು ಯಾವುವೆಂದರೆ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸಿಲ್ವರ್ ಅಯೋಡಿನ್. ಮುಂದಿನ ಪ್ರಶ್ನೆ, ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ.
ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ. 0 ಡಿಗ್ರಿ ರೇಖಾಂಶ, 23.5 ಡಿಗ್ರಿ ಉತ್ತರಾಕ್ಷಾಂಶ, 8 ಡಿಗ್ರಿ ಉತ್ತರಾಕ್ಷಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಬಂದು ಆಪ್ಷನ್ 4, 82.5 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿಹೊಂದಿಸಿ ಬರೆಯಿರಿ. ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಇದು ಬಂದು ಜಾರ್ಖಂಡಲ್ಲಿ ಇರ್ತಕ್ಕಂಥದ್ದು. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ. ಸೊ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ವಿಶ್ವೇಶ್ವರಯ್ಯ ಕಬ್ಬಿಣ ಬಂದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಬಂದು ಪಶ್ಚಿಮ ಬಂಗಾಳ. ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಏನಿದೆಯೋ ಇದು ಬಂದು ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಜಾರ್ಖಂಡ್, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಪಶ್ಚಿಮ ಬಂಗಾಳ, ವಿಶ್ವೇಶ್ವರಯ್ಯ ಬಂದು ಕರ್ನಾಟಕ, ಹಿಂದೂಸ್ತಾನ್ ಬಂದು ಒರಿಸ್ಸಾ. ಮುಂದಿನ ಪ್ರಶ್ನೆ. ಕೊಟ್ಟಿರುವ ಸಂಕೇತ ಬಳಸಿ ರೈಲ್ವೆ ವಲಯಗಳನ್ನು ಮತ್ತು ಅವುಗಳ ಕೇಂದ್ರ ಕಚೇರಿ ಇರುವ ನಗರಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ರೈಲ್ವೆ, ಕೇಂದ್ರ ರೈಲ್ವೆ, ಪೂರ್ವ ರೈಲ್ವೆ, ದಕ್ಷಿಣ ರೈಲ್ವೆ. ಸೊ ಇಲ್ಲ ನೋಡ್ತಾ ಹೋದಾಗೆ ಆಲ್ಮೋಸ್ಟ್ ನೋಡಬಹುದು ಯಾವ ದಿಕ್ಕಲ್ಲಿ ಯಾವ ಪ್ಲೇಸ್ ಕಂಡು ಬರುತ್ತೆ ಅಂತ ನೋಡ್ತಾ ಹೋದರೆ ಅಲ್ಲೇ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ಉತ್ತರ ರೈಲ್ವೆ ಅಂತ ಹೇಳಿದಾಗ ಆಪ್ಷನ್ 2 ನವದೆಹಲಿ. ಕೇಂದ್ರ ಅಂತ ಹೇಳಿದಾಗ ಮುಂಬೈ ಇಲ್ಲಿ ಬರ್ತಕ್ಕಂಥದ್ದು, ಕೇಂದ್ರ ರೈಲ್ವೆ ಮುಂಬೈ. ಆ್ಯಂಡ್ ನೆಕ್ಸ್ಟ್ ಪೂರ್ವ ರೈಲ್ವೆ ಅಂತ ಹೇಳಿದಾಗ ಕೋಲ್ಕತ್ತಾ. ದಕ್ಷಿಣ ರೈಲ್ವೆ ಚೆನ್ನೈ. ಸೊ ನಮ್ಮ ಭಾರತದ ಭೂಪಟವನ್ನು ಇಟ್ಕೊಂಡ್ರೆ ಆಲ್ಮೋಸ್ಟ್ ಚೆನ್ನೈ ದಕ್ಷಿಣದಲ್ಲಿ ಕಂಡುಬರುತ್ತೆ, ಕೋಲ್ಕತ್ತಾ ಪೂರ್ವದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಕೇಂದ್ರ ರೈಲ್ವೆ ಬಂದು ಮುಂಬೈ, ಉತ್ತರ ರೈಲ್ವೆ ಬಂದು ನವದೆಹಲಿ. ನೆಕ್ಸ್ಟು ಕೊಟ್ಟಿರುವ ಸಂಕೇತ ಬಳಸಿ ಜಲಾಶಯಗಳನ್ನು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಜಲಾಶಯಗಳು ಮತ್ತು ನದಿಗಳು ಗೋವಿಂದ ಸಾಗರ, ಪಂಪಸಾಗರ, ಬಸವಸಾಗರ ಮತ್ತು ಕೃಷ್ಣರಾಜ ಸಾಗರ. ಸೊ ನೋಡಿ, ಇಲ್ಲಿ ಗೋವಿಂದ ಸಾಗರ ಬಂದು ಸಟ್ಲೇಜ್, ಪಂಪಸಾಗರ ಬಂದು ತುಂಗಭದ್ರಾ, ಬಸವಸಾಗರ ಬಂದು ಕೃಷ್ಣಗೆ ಸಂಬಂಧಪಟ್ಟಂಥ ಒಂದು ಜಲಾಶಯ. ಆ್ಯಂಡ್ ಕೃಷ್ಣರಾಜಸಾಗರ ಬಂದು ಕಾವೇರಿ. ಸೊ ಗೋವಿಂದ ಸಾಗರ ಸಟ್ಲೇಜ್, ಪಂಪಸಾಗರ ತುಂಗಭದ್ರಾ, ಬಸವಸಾಗರ ಕೃಷ್ಣ, ಕೃಷ್ಣರಾಜಸಾಗರ ಬಂದು ಕಾವೇರಿ. ಒಂದು ಚುನಾವಣೆಯಲ್ಲಿ ಅಶೋಕ್, ಮಹೇಶ್ ಮತ್ತು ಪ್ರಮೋದ್ ಅವರು ಒಟ್ಟಾಗಿ 150 ಮತಗಳನ್ನು ಗಳಿಸಿರುತ್ತಾರೆ. ಅಶೋಕ್ ಮತ್ತು ಪ್ರಮೋದ್ ಒಟ್ಟಿಗೆ 94 ಮತಗಳನ್ನು ಹಾಗೂ ಮಹೇಶ್ ಮತ್ತು ಪ್ರಮೋದ್ ಒಟ್ಟಿಗೆ 76 ಮತಗಳನ್ನು ಗಳಿಸಿದರೆ. ಪ್ರಮೋದ್ ಗಳಿಸಿದ ಮತಗಳೆಷ್ಟು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 2 20. ಸೊ ಬೇಕಂತಾನೆ ಮೆಂಟಲ್ ಎಬಿಲಿಟಿ ನೆಕ್ಸ್ಟ್ ಕ್ಲಾಸಲ್ಲಿ ಬಿಡಿಸ್ಕೊಡ್ತೀನಿ ಏನೋ ಬೇಕಂತ ಹೇಳಿದ್ರೆ. ನೆಕ್ಸ್ಟ್ 36ನೇ ಕ್ವಶನ್ಗೆ ಆನ್ಸರ್ ಬಂದು 90 ವರ್ಷಗಳು. 37ಕ್ಕೆ ಬಂದು ಆನ್ಸರು ಆಪ್ಷನ್ 1 ಈಶಾನ್ಯ. 38ಕ್ಕೆ ಬಂದು 256 ಚದರ ಮೀಟರ್ಗಳು. 39 4 3000.
40ನೇ ಕ್ವಶನ್ಗೆ ಆನ್ಸರ್ ಬಂದು ಉಮಾ. ಆ್ಯಂಡ್ ನೆಕ್ಸ್ಟ್ ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನ ಈ ನಿಯಮಕ್ಕೆ ಸಂಬಂಧಿಸಿದ್ದು. ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನ ಈ ನಿಯಮಕ್ಕೆ ಸಂಬಂಧಿಸಿ ಒಟ್ಟು 3 ನಿಯಮಗಳು ಕಂಡುಬರುತ್ತೆ ನ್ಯೂಟನ್ನಲ್ಲಿ. ಸೊ ಅದರಲ್ಲಿ ಯಾವುದೇ ಒಂದು ನಿಯಮ ಅಂತ ಕೇಳಿದರೆ ಚಲನೆಗೆ ಸಂಬಂಧಪಟ್ಟಂಥ ನಿಯಮಗಳು. ಜೆಟ್ ವಿಮಾನಕ್ಕೆ ಸಂಬಂಧಪಟ್ಟಂತೆ ಚಲನೆಯ 3ನೇ ನಿಯಮ ಆಪ್ಷನ್ 3. ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ. ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಏನು? ಬೆಳಕಿನ ಪ್ರತಿಫಲನ, ವಕ್ರೀಭವನ, ವಿವರ್ತನ, ವ್ಯತಿಕರಣ. ಆನ್ಸರ್ ಆಪ್ಷನ್ 4 ಬೆಳಕಿನ ವ್ಯತಿಕರಣ. ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. ಆನ್ಸರ್ ನೀರಾವಿ. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ತಾಪ, ಸಾಂದ್ರತೆ, ಒತ್ತಡ, ಆರ್ದ್ರತೆ. ಆನ್ಸರ್ ಆಪ್ಷನ್ 3 ಒತ್ತಡ. ಒಂದು ವೇಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನಲ್ಲಿ ಯಾವುದು? ಆನ್ಸರ್ ಆಪ್ಷನ್ 4 ಮೇಲ್ಮೈ ಸೆಳೆತ. ಚಂದ್ರಗ್ರಹಣ ಯಾವಾಗ ಉಂಟಾಗುವುದು? ಚಂದ್ರಗ್ರಹಣ ಯಾವಾಗ ಉಂಟಾಗುವುದು? ಭೂಮಿ, ಸೂರ್ಯ ಮತ್ತು ಚಂದ್ರ ನಡುವೆ ಬರುವುದು. ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವೆ ಬರುವುದು. ಆಪ್ಷನ್ 1. ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕಾಣಲು ಕಾರಣವೇನೆಂದರೆ? ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ ಅದು ಕೆಂಪು ಬೆಳಕನ್ನು ಹೀರುತ್ತದೆ, ಅದು ಕೆಂಪು ಬೆಳಕನ್ನು ಪ್ರಸರಿಸುತ್ತದೆ, ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ, ಅದು ಕೆಂಪು ಬೆಳಕನ್ನು ವಕ್ರೀಭವಿಸುತ್ತದೆ. ಆನ್ಸರ್ ಬಂದು ಆಪ್ಷನ್ 3 ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನ ಮುಂಭಾಗದಲ್ಲಿ ಮೂಡುತ್ತದೆ, ರೆಟಿನ ಹಿಂಭಾಗದಲ್ಲಿ ಮೂಡುತ್ತದೆ, ರೆಟಿನ ಮೇಲೆಯೇ ಮೂಡುತ್ತದೆ, ಬಿಂಬ ಮೂಡುವುದೇ ಇಲ್ಲ. ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನ ಮುಂಭಾಗದಲ್ಲಿ ಮೂಡುತ್ತದೆ. ಆಪ್ಷನ್ 1 ರೆಟಿನ ಮುಂಭಾಗದಲ್ಲಿ ಮೂಡುತ್ತದೆ. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದುಂಟಾದ ವೇಗೋತ್ಕರ್ಷ ಜಿಯ ಮೌಲ್ಯವು ಸಮಭಾಜಕದಲ್ಲಿ ಗರಿಷ್ಠವಾಗಿರುತ್ತದೆ, ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ, ಭೂಮಿಯ ಮೇಲ್ಮೈಯಲ್ಲಿ ಬದಲಾಗದು, ಭೂಮಿಯ ಮೇಲ್ಮೈ ಮೇಲೇರಿದಂತೆಲ್ಲ ಅಧಿಕವಾಗುತ್ತೆ. ಸೊ ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆ. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದುಂಟಾಗುವ ವೇಗೋತ್ಕರ್ಷವು ಅಥವಾ ಜಿಯ ಒಂದು ಮೌಲ್ಯವು ಯಾವ ಒಂದು ಟೈಮಲ್ಲಿ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಆಪ್ಷನ್ 2 ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತೆ, ಸಮಭಾಜಕ ವೃತ್ತದಲ್ಲಿ ಕಡಿಮೆ ಆಗಿರುತ್ತೆ ಮತ್ತು 0 ಅಂತ ಸಹ ಹೇಳ್ಬಹುದಾಗಿರುತ್ತೆ. ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು? ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು? ಸ್ಪೀಡೋಮೀಟರ್, ಅಮ್ಮೀಟರ್, ಫ್ಲಕ್ಸ್ ಮೀಟರ್, ಗಹನ ಮಾಪನ ಅಂತ ಕೊಟ್ಟಿದ್ದಾರೆ ಮಾಪಕ. ಸೊ ಆನ್ಸರ್ ಬಂದು ಸ್ಪೀಡೋಮೀಟರ್ ಅಂತ ಹೇಳಿದ್ರೆ ಸ್ಪೀಡ್ ವೇಗವನ್ನು ಅಳಿತಕ್ಕಂಥದ್ದು, ಅಮ್ಮೀಟರ್ ಅಲ್ಲ ಫ್ಲಕ್ಸ್ ಬಂದು ಫ್ಲಕ್ಸನ್ನು ಕಂಡುಹಿಡ್ತಕ್ಕಂಥದ್ದಾಗಿರುತ್ತೆ, ಗಹನ ಬಂದು ಈ ಒಂದು ಸಾಗರದ ಆಳವನ್ನು ಮಾಪನ ಮಾಡ್ತಕ್ಕಂಥ ಒಂದು ಉಪಕರಣ. ಆಪ್ಷನ್ 4. ಸೊ ಇನ್ನು ಹೇಳ್ಬೋದು ಅಂತ ಹೇಳಿದ್ರೆ ಇಂಗ್ಲೀಷ್ ಫಾಥೋಮೀಟರ್ ಅಂತ ಹೇಳ್ತಾರೆ ನೋಡಿ, ಫಾಥೋಮೀಟರ್. ವಾಟರ್ ವೇಪರ್ 80% ಕಂಡುಬರುತ್ತೆ, ಅದಾದ ನಂತರ ಕಾರ್ಬನ್ ಡೈಆಕ್ಸೈಡ್ ಕಂಡುಬರ್ತಕ್ಕಂಥದ್ದು. ಇದು ಬಂದು ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಇನ್ ಪ್ರೆಷರ್. ಆಪ್ಷನ್ 3. ಅದಾದ ನಂತರ ವಿಚ್ ಆಫ್ ದ ರೈನ್ ಡ್ರಾಪ್ಸ್ ಬಂದು ಸರ್ಫೇಸ್ ಟೆನ್ಷನ್ನು. ಲೀನಿಯರ್ ಅರ್ತ್ ಕಮ್ಸ್ ಇನ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಮೂನ್. ಆ್ಯಂಡ್ ಒಪೆಕ್ ಶೀಟ್ ಆಫ್ ಪೇಪರ್ ಲುಕ್ಸ್ ರೆಡ್ ಅಂತ ಹೇಳಿದ್ರೆ ಆನ್ಸರ್ ಬಂದು ರಿಫ್ಲೆಕ್ಟಿಂಗ್ ರೆಡ್ ಲೈಟ್.
when a person has short sight, the image in the eyes ಬಂದು falls in front of the retina. G value is maximum at the poles. Depth of the ocean is measured by following instrument ಅಂತ ಹೇಳಿದ್ರೆ fathometer.